टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಂಗಳೂರಿನ ಕದ್ರಿ ಠಾಣೆಗೆ ಶರತ್ ಪಂಪ್ವೆಲ್ ದೂರನ್ನು ಕೂಡ ಕೊಟ್ಟಿದ್ದಾರೆ। ಈ ಬಗ್ಗೆ ಕದ್ರಿ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ। ಬಿಎನ್ಎಸ್ ಕಾಯ್ದೆ 351 ಕ್ಲಾಸ್ 4 ಅಡಿಯಲ್ಲಿ ಕೇಸ್ ದಾಖಲಾಗಿದೆ। ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಅಂತ ಪೋಸ್ಟ್ ಮಾಡಲಾಗಿತ್ತು। ಶರಣ್ ಹತ್ಯೆಯಾಗೋದಕ್ಕೆ ತಯಾರಾಗುವಂತ ಬೆದರಿಕೆಯನ್ನ ಹಾಕಲಾಗಿತ್ತು। ಸಾಮಾಜಿಕ ಜಾಲತಾಣದಲ್ಲಿ ಈ ಜಿಯೋ ಬೆದರಿಕೆ ಒಡ್ಡಿರುವಂತಹ ಪೋಸ್ಟ್ಗಳು ವೈರಲ್ ಆಗಿದ್ವು। ಬೆದರಿಕೆ ಪೋಸ್ಟ್ ಬೆನ್ನಲ್ಲೇ ಇದೀಗ ಶರಣ್ ಪಂಪ್ವೆಲ್ ದೂರು ದಾಖಲಿಸಿದ್ದಾರೆ। ಮಂಗಳೂರಿನ ಕದ್ರಿ ಠಾಣೆಗೆ ದೂರು ಕೊಟ್ಟಿದ್ದಾರೆ। ಬಿಎನ್ಎಸ್ ಕಾಯ್ದೆ 351 ಕ್ಲಾಸ್ 4 ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ। ಕಳೆದ ಒಂದೆರಡು ದಿನಗಳಿಂದಲೂ ಕೂಡ ಈ ಪೋಸ್ಟ್ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ। ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಅಂತ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಹತ್ಯೆಯಾಗೋದಕ್ಕೆ ತಯಾರಾಗು ಅನ್ನುವಂತ ಬೆದರಿಕೆಯನ್ನ ಕಿಡಿಗೇಡಿಗಳು ಒಡ್ಡಿದ್ರು। ಆ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು। ಈ ಬೆದರಿಕೆಯ ಪೋಸ್ಟ್ ಬೆನ್ನಲ್ಲೇ ಇದೀಗ ಶರಣ್ ಪಂಪ್ವೆಲ್ ದೂರನ್ನ ದಾಖಲಿಸಿದ್ದಾರೆ। ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ಗೆ ಜೀವ ಬೆದರಿಕೆ ಬಂದಿತ್ತು। ಮಂಗಳೂರಿನ ಕದ್ರಿ ಠಾಣೆಯಲ್ಲಿ ಈ ಬಗ್ಗೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ। ಶರಣ್ ಪಂಪ್ವೆಲ್ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಿಸಿದ್ದಾರೆ। ನೋಡಿ, ಶರಣ್ ಪಂಪ್ವೆಲ್ಗೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ಗೂ ಜೀವ ಬೆದರಿಕೆ ಬಂದಿತ್ತು। ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮುಂದೆ ನೀನೇ ಟಾರ್ಗೆಟ್ ಅನ್ನೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ವೈರಲ್ ಆಗಿತ್ತು। ಒಂದು ಕಡೆ ಉಗ್ರರ ದಾಳಿ, ಮತ್ತೊಂದು ಕಡೆ ಸುಹಾಸ್ ಹತ್ಯೆಯನ್ನ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬಂದ್ ಆಗಿತ್ತು। ಬಜರಂಗ ದಳ ಹಾಗೆ ವಿಎಚ್ಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು। ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ನಲ್ಲಿ ಧರಣಿ ನಡೆಸಿದ್ರು। ಬಂದ್ ಮಾಡಿಸುವುದಕ್ಕೆ ಬಜರಂಗ ದಳ ಹಾಗೆ ವಿಎಚ್ಪಿ ಮುಂದಾಗಿದೆ। ಬಜರಂಗ ದಳ ವಿಎಚ್ಪಿ ಕಾರ್ಯಕರ್ತರನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ। ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ವಾಗ್ವಾದನೆ ನಡೆಯಿತು। ಪೊಲೀಸರ ಈ ನಡೆಗೆ ಬಜರಂಗ ದಳ ಹಾಗೆ ವಿಎಚ್ಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ। ಉಗ್ರ ದಾಳಿ ಹಾಗೆ ಸುಹಾಸ್ ಹತ್ಯೆಯನ್ನ ಖಂಡಿಸಿ ಚಿಕ್ಕಮಗಳೂರು ಬಂದ್ಗೆ ಕರೆ ಕೊಟ್ಟಿದ್ರು। ಹಾಗೆ ಬಜರಂಗ ದಳ ಮತ್ತು ವಿಎಚ್ಪಿ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇತ್ತು। ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ ನಡೀತಾ ಇದ್ದಂತ ಧರಣಿ ಇದೀಗ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ। ಈ ಸಂದರ್ಭ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ದೊಡ್ಡ ಮಟ್ಟದ ವಾಗ್ವಾದನೆ ನಡೆಯಿತು। ಬಜರಂಗ ದಳ ಕಾರ್ಯಕರ್ತರು ಇದ್ದಾರೆ, ಜೊತೆಗೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಕೂಡ ಇದ್ದಾರೆ। ಎರಡೂ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು, ಬಂದ್ಗೆ ಕರೆ ಕೊಡಲಾಗಿತ್ತು। ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ನಲ್ಲಿ ಧರಣಿಯನ್ನ ಮಾಡ್ತಾ ಇದ್ರು। ಈ ಸಂದರ್ಭ ಪೊಲೀಸರು ಅವರುಗಳನ್ನ ವಶಕ್ಕೆ ಪಡೆದಿದ್ದಾರೆ। ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ। ಬಂದ್ ಮಾಡೋದಕ್ಕೆ ಮುಂದಾಗಿರುವಂತಹ ಬಜರಂಗ ದಳ ಹಾಗೆ ವಿಎಚ್ಪಿಯ ಕಾರ್ಯಕರ್ತರು ಅವರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಈ ಸಂದರ್ಭ ವಾಗ್ವಾದ ಕೂಡ ನಡೆಯಿತು। ಎರಡು ಉದ್ದೇಶಗಳನ್ನ ಇಟ್ಟುಕೊಂಡು ಎರಡೂ ಸಂಘಟನೆಗಳು ಇವತ್ತು ಧರಣಿಗೆ ಮುಂದಾಗಿದ್ವು। ಸುಹಾಸ್ ಹತ್ಯೆ ಒಂದು ಕಡೆ, ಜೊತೆಗೆ ಉಗ್ರ ದಾಳಿಯನ್ನ ಖಂಡಿಸಿ ಧರಣಿಗೆ ಮುಂದಾಗಿದ್ರು, ಪ್ರತಿಭಟಿಸ್ತಾ ಇದ್ರು, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋದಕ್ಕೆ ಕರೆಯನ್ನ ಕೂಡ ಕೊಟ್ಟಿದ್ರು। ನೋಡಿ, ಬೇರೆ ಬೇರೆ ಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ। ಒಂದು ಎನ್ಆರ್ ಪುರದಲ್ಲಿ ನಿಂತಲ್ಲೇ ನಿಂತಿದ್ದಾವೆ ಬಸ್ಸು, ಇನ್ನೊಂದು ಕಳಸ, ರೋಡೆಲ್ಲ ಖಾಲಿ ಖಾಲಿ ಆಗಿದೆ। ಬಂದ್ಗೆ ಕರೆ ಕೊಟ್ಟು ಧರಣಿಯನ್ನ ಮಾಡ್ತಾ ಇದ್ದಾರೆ ಬಜರಂಗ ದಳ ಹಾಗೆ ವಿಎಚ್ಪಿ। ಬಟ್ ಈಗ ಅವರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಇದು ಅವರು ಪ್ರತಿಭಟಿಸ್ತಾ ಇದ್ದಂತ ಸಂದರ್ಭದ ದೃಶ್ಯ। ಚಿಕ್ಕಮಗಳೂರು ಭಾಗ, ಕಳಸ, ಜೊತೆಗೆ ಎನ್ಆರ್ ಪುರ। ಕಳಸ ಹಾಗೆ ಎನ್ಆರ್ ಪುರದಲ್ಲಿ ಬಂದ್ನ ಛಾಯೆ ಎದ್ದು ಕಾಣ್ತಾ ಇದೆ। ಓಡಾಟಗಳು ಕಡಿಮೆ ಇದೆ, ವಾಹನ ಸಂಚಾರ ಕಡಿಮೆ ಇದೆ, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ। ಯಥಾಸ್ಥಿತಿಯಲ್ಲಂತೂ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಈ ದೃಶ್ಯದಲ್ಲಿ। ಹಾಗೆ ಚಿಕ್ಕಮಗಳೂರಿನಲ್ಲಿ ರೋಡಿಗಿಳಿದು ವಿಎಚ್ಪಿ ಹಾಗೆ ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ। ಉಗ್ರ ದಾಳಿ ಹಾಗೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿ ಪ್ರತಿಭಟಿಸಲಾಗ್ತಾ ಇದೆ।